ಆದರೆ ಏಸು ಹೇಳ್ತಾನೆ, ಆ ಜೀವ ಅಂದರೆ, ನಿತ್ಯ ಜೀವ ಅಂದರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ಯಾರು ನಿತ್ಯ ಜೀವ ಅಂದ್ರೇನು? ಪವಿತ್ರಾತ್ಮನು. ನಾವೇನು ನಾವು ಅಂದ್ಕೊತೀವಿ ಅಂದರೆ, ಯೇಸು ಸ್ವಾಮಿ ನಂಬಿದೀವಪ್ಪ, ನಮ್ಮ ಪರಲೋಕ ಸಿಕ್ಬಿಡುತ್ತೆ, ನಿತ್ಯ ಕಾಲ ಜೀವಿಸ್ತೀನಿ. ಇಲ್ಲ. ನಿತ್ಯ ಜೀವ ಅಂದರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ನಿಮ್ಗೆ ಹೇಳ್ತೀನಿ, ಕೆಳಗಡೆ ಓದಿ. ಸೇರಬೇಕೆಂದಿದ್ದರೆ, ಆ ಜೀವದಲ್ಲಿ ಸೇರ್ಬೇಕಂದ್ರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಅಂದ್ರೆ ಅವನೇನ್ ಅನ್ಕೊಂಡ ಗೊತ್ತಾ ಬ್ರದರ್? ಅವನೇನ್ ಅನ್ಕೊಂಡ ಗೊತ್ತಾ? ಓ, ದೇವರ ಆಜ್ಞೆ 613 ಓದ್ಕೊಂಡ್ ಬಂದಿದ್ದೀನಿ, ನಿತ್ಯ ಜೀವದ ಆಜ್ಞೆ ಏನು ಮರ್ತ್ಬಿಟ್ಟಿನಲ್ಲ, ಏನೋ ಮಾಡಿದ್ರೆ ನಾನು ನಿತ್ಯ ಜೀವ ಹೊಂದ್ಕೊಳ್ತೀನಿ, ಏನೋ ಕೊಟ್ಟರೆ ನಿತ್ಯ ಜೀವ ಹೊಂದ್ಕೊಳ್ತೀನಿ, ಏನೋ ಉರುಳು ಸೇವೆ ಮಾಡಿದರೆ ನಿತ್ಯ ಜೀವ ಹೊಂದ್ಕೊಳ್ತೀನಿ, ಏನೋ 40 ದಿವಸ ಉಪವಾಸ ಇದ್ದರೆ ನಿತ್ಯ ಜೀವ ಹೊಂದ್ಕೊಳ್ತೀನಿ. ಅದಕ್ಕೆ ಬೋಧಕನಂತ ಬಂದು ಕೇಳ್ತಾನೆ, ನಾನು ಏನು ಮಾಡಬೇಕು? ಆ ನಿತ್ಯ ಜೀವ ಹೊಂದ್ಕೊಳ್ಬೇಕಂದ್ರೆ ನಾನು ಏನು ಮಾಡಬೇಕು? ಆಗ ಬೋಧಕ ನೋಡ್ತಾನೆ, ಇವನು ಹಿಂಗೆ ಹೋಗ್ತಾನಲ್ಲ, ನಾನು ಇವನ ಜೊತೆಲೇ ಹೋಗೋಣ. ಆಗ ಯೇಸು ಅವನ ಜೊತೆಲೇ ಹೋಗ್ತಾನೆ. ನೋಡಪ್ಪ, ನಿತ್ಯ ಜೀವ ಹೊಂದ್ಕೊಳ್ಬೇಕಂದ್ರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಯಾಕೆಂದರೆ ಅವನು ದೇವರ ಆಜ್ಞೆಗಳ ಮೇಲೆ ಅವನ ಜೀವಿತ ಹೋಪ್ ಮಾಡ್ಕೊಂಡಿದ್ದ. ಅಂದರೆ ನಾನು ಹಿಂಗೆ ನಡೆದ್ರೆ ನನಗಿದು ಬರುತ್ತೆ, ನಾನು ಇದು ಮಾಡಿದರೆ ನನಗಿದು ಬರುತ್ತೆ, ನಾನು ಇದು ಕೊಟ್ಟರೆ ನನಗಿದಾಗುತ್ತೆ. ಈ ರೀತಿಯಾಗಿ ಅವನ ಜೀವಿತ ನಾನು ಮಾಡೋದ್ರಿಂದ ಹಿಂಗಾಗುತ್ತೆ ಅನ್ನೋ ಒಂದು ಮೆಂಟಾಲಿಟಿಗೆ ಅವನು ಬಂದಿದ್ದ. ಆಗ ಏಸು ಅದನ್ನೆಲ್ಲ ನೋಡಿದ್, ಸರಿ ಆಯಿತು, ನಿನ್ನ ಥರನೇ ನಾನು ಹೋಗ್ತೇನೆ, ಒಂದು ಕೆಲಸ ಮಾಡು, ದೇವರಾಜ್ಞೆ ನಡ್ಕೊ. ಏನು ದೇವರಾಜ್ಞೆ ಸ್ವಾಮಿ? ದೇವ್ರನ್ನೇ ಕೇಳ್ತಾನೆ. ಆಗ ದೇವ್ರು ಹೇಳ್ತಾರೆ, ನರಹತ್ಯೆ ಮಾಡಬಾರ್ದು, ವಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಇವುಗಳೇ ಅಂದನು. ಹಲ್ಲೆಲೂಯಾ. ಮತ್ತೆ ಅವನು ಏನು ಮಾಡ್ಕೊಂಡು ಬಂದ ಅವನ ಲೈಫಲ್ಲಿ, ಚೆನ್ನ ಈ ಕಡೆ ಕೊಡ್ರಿ, ಅವನು ಏನು ಮಾಡ್ಕೊಂಡು ಬಂದ ಇದನ್ನೇ ಯೇಸು ಹೇಳ್ತಾರೆ, ಇದನ್ನು ಮಾಡು, ನಿತ್ಯ ಜೀವ ಹೊಂದ್ಕೊಳ್ತೀಯ. ಅವನು ಹೇಳ್ತಾನೆ, ಸ್ವಾಮಿ ಇದು ನಾನು ಮಾಡ್ತಾನೇ ಬಂದಿದ್ದೀನಿ, ಚಿಕ್ಕ ವಯಸ್ಸಿಂದ ಇದನ್ನು ಮಾಡ್ತಾ ಬಂದಿದ್ದೀನಿ, ದೇವರ ಆಜ್ಞೆಗಳೆಲ್ಲ ಕೈಕೊಂಡು ಬಂದಿದ್ದೀನಿ, ಅದರಲ್ಲಿ ನಿತ್ಯ ಜೀವ ನಾನು ಹುಡುಕ್ಲಿಲ್ಲ. ನಿತ್ಯ ಜೀವ ನಾನು ನಡ್ಕೊಳ್ಳುವುದರಲ್ಲಿ ಅದು ಡಿಪೆಂಡ್ ಆಗಿಲ್ಲ. ದೇವರೇ ತನಗೆ ಹೇಳು, ನಿತ್ಯ ಜೀವ ಎಲ್ಲಿದೆ? ಆಗ ಯೇಸು ಹೇಳ್ತಾರೆ, ಆ ಯೌವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡೆಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ ನೀನು ಸಂಪೂರ್ಣವಾಗಬೇಕೆಂದಿದ್ದರೆ ಏನಾಗಬೇಕಂಗಿದ್ದರೆ ಸಂಪೂರ್ಣನಾಗ. ಆಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇವನು ಧರ್ಮಶಾಸ್ತ್ರದ 613 ನಡುತ್ತಿದ್ನಲ್ಲ, ಇವನು ಸಂಪೂರ್ಣನ ಅಸಂಪೂರ್ಣನ? ಏನು ಹೇಳ್ತೀರಿ? ದೇವರ 613 ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದಾನೆ ಇವನು. ಸಂಪೂರ್ಣನ ಅಸಂಪೂರ್ಣನ? ಹಲ್ಲೆಲೂಯಾ. ಯೇಸು ಹೇಳ್ತಾನೆ, ಅವ್ರೇನು ಹೇಳ್ತಾರೆ ಅಂದರೆ, ನೀನು ಸಂಪೂರ್ಣನಾಗಬೇಕಾದ್ರೆ ನೀನು ಏನು ಮಾಡಿದ್ಯಾ ಅದಲ್ಲ, ನೀನು ಸಂಪೂರ್ಣನಾಗಬೇಕಾದ್ರೆ ಓದಿ. ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಅಂದರೆ ಚೆನ್ನಾಗಿ ಗಮನಿಸ್ರಿ, ಅವನು ಯಾವಾಗ ನಾನು ಮಾಡಿದ್ರ ನಿಮಿತ್ತ ಆಶೀರ್ವಾದ, ನಾನು ಮಾಡಿದೆ, ನಾನು ಹಿಂಗೆ ಮಾಡ್ದಂಗೆ ಬ್ಲೆಸ್ಸಿಂಗ್ ಬಂತು, ಹಿಂಗೆ ಮಾಡ್ದೆ ಹಿಂಗೆ ಬ್ಲೆಸ್ಸಿಂಗ್ ಬಂತು ಅಂತ ಯಾವಾಗ ಒಂದು ಬ್ಲೆಸ್ಸಿಂಗ್ ತೆಗೆದುಕೊಂಡು ಯೇಸು ಹೇಳ್ತಾರೆ, ಹೋಗು, ನೀನು ಸಂಪೂರ್ಣ ಆಗಬೇಕಾದ್ರೆ ಅದನ್ನು ಮಾರು. ನಿನ್ನ ಸ್ವ ಇಚ್ಛೆಯಿಂದ ನೀನು ಏನು ಸಂಪಾದನೆ ಮಾಡಿದ್ಯೋ ಅದು ಇಟ್ಕೊಂಡು ನೀನು ಯೇಸುವನ್ನು ಹಿಂಬಾಲನೆ ಮಾಡೋಕ್ಕಾಗಲ್ಲ. ನಾನು ಇದನ್ನು ಮಾಡಿದ್ರೆ ನಿಂಗೆ ಆಶೀರ್ವಾದ ಬಂತು, ನಾನು 24 ಗಂಟೆ ಪ್ರಾರ್ಥನೆ ಮಾಡಿದ ಮೇಲೆ ನನಗೊಂದು ಕೆಲಸ ಸಿಕ್ತು, ನಾನು ಇದು ಮಾಡಿದ ನನಗೆ ಅದು ಬಂತು, ಇದು ಮಾಡಿದ್ಮೇಲೆ ಅಲ್ಲ. ನಾವೇನು ಅಂದ್ಕೊಳ್ತೀವಿ ಅಂದರೆ, ನಾನು ದೇವ್ರ ಹತ್ರ ಉಪವಾಸ ಇದ್ದರೆ ಮಾತ್ರ ದೇವ್ರು ನನ್ನ ಆಶೀರ್ವಾದ ಮಾಡ್ತಾನೆ, ದೇವರೇ ನನ್ನ ಆಶೀರ್ವಾದ ಮಾಡು ದೇವ್ರನ್ನ ಪುಷ್ ಮಾಡ್ತೀವಿ. ಆದರೆ ನಮಗೆ ಒಂದು ಗೊತ್ತಿಲ್ಲ, ಆಶೀರ್ವಾದ ಮಾಡು ಅಂತ ಕೇಳುವಾತನು ನನ್ನಲ್ಲೇ ವಾಸ ಮಾಡ್ತಾನೆ, ಆತ ನನ್ನನ್ನು ಆಶೀರ್ವಾದ ಮಾಡೋಕ್ಕೋಸ್ಕರನೇ ನನ್ನಲ್ಲಿ ಇದ್ದಾನೆ ಅಂತ ನಾವು ನಂಬಲ್ಲ ಕ್ರೈಸ್ತರು. ಅರ್ಥ ಆಗ್ತಾ ಇದೆಯಾ? ನಾವೇನು ನಂಬ್ತೀವಿ, ನಾನು ಇಂಥವ್ರ ಹತ್ರ ಹೋಗಿ ನನಗೆ ಅಲ್ಲಿ ಹೋದ್ರೆ ನಾನು ಅದು ಮಾಡಿದರೆ ನನಗೆ ಆಶೀರ್ವಾದ ಬರುತ್ತೆ, ಇದು ಕೊಟ್ಟರೆ ನನಗೆ ಆಶೀರ್ವಾದ ಬರುತ್ತೆ, ಅದು ಮಾಡಿದ್ರೆ ನನಗೆ ಆಶೀರ್ವಾದ ಬರ್ತದೆ. ಆದರೆ ಯೇಸು ಹೇಳ್ತಾನೆ, ನಿನ್ನ ಇಷ್ಟದ ಪ್ರಕಾರ ನೀನು ಸಂಪಾದನೆ ಮಾಡಿದ್ಯಲ್ಲಪ್ಪ, ಭಾಳ ಸಂಪಾದನೆ ಮಾಡಿದ್ಯಲ್ಲ, ನೀನು ಪರಿಪೂರ್ಣ ಆಗಬೇಕಲ್ಲ, ಒಂದು ಕೆಲಸ ಮಾಡು,
ಅದನ್ನೆಲ್ಲ ಮಾರ್ಬಿಡು, ಅದೆಲ್ಲ ಮಾರ್ಬಿಡು. ಮಾರಿ ಯಾರನ್ನ ಹಿಂಬಾಲಿಸ್ಬೇಕಂತೆ? ಯಾರನ್ನ ಹಿಂಬಾಲಿಸ್ಬೇಕಂತೆ? ಯೇಸು ಸ್ವಾಮಿ ಹಿಂಬಾಲಿಸ್ಬೇಕಂತೆ. ಇವತ್ತು ದೇವರ ಮಕ್ಕಳೇ, ನಿಮಗೊಂದು ವಾಕ್ಯದ ಕ್ಲಿಯರಿಟಿಗೆ ನಾನು ತೆಗೆದುಕೊಂಡು ಬರ್ತೀನಿ. ಧರ್ಮಶಾಸ್ತ್ರ ನಿಮ್ಮನ್ನು ಸಂಪೂರ್ಣಗೊಳಿಸಲ್ಲ. ಕ್ರಿಸ್ತನಲ್ಲಿ ನೀವು ಸಂಪೂರ್ಣಗೊಂಡಿದ್ದೀರಾ, ಸಂಪೂರ್ಣಗೊಂಡಿದ್ದೀರಾ. ನಾನು ಇದು ಮಾಡೋದ್ರಿಂದ ದೇವ್ರು ನಿಮ್ಮನ್ನ ಬ್ಲೆಸ್ ಮಾಡಲ್ಲ. ದೇವ್ರು ನಿಮ್ಮನ್ನ ಯಾಕೆ ಬ್ಲೆಸ್ ಮಾಡ್ತಾರೆ ಗೊತ್ತಾ? ತನ್ನ ಮಗನು ಶಿಲುಬೆಯಲ್ಲಿ ಅನುಭವಿಸಿದ ಬಾಧೆಯಿಂದ ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ. ಆತನು ಬಡವನಾದದ್ರಿಂದ ನೀವು ಆಶೀರ್ವಾದ ಹೊಂದ್ಕೊಳ್ತೀರ. ಹಲ್ಲೆಲೂಯಾ. ಆತನ ಬಾಸುಂಡೆಯಿಂದ ನೀವು ಏನು ಮಾಡ್ತೀರ? ಸ್ವಸ್ಥತೆ ಹೊಂದ್ಕೊಳ್ತೀರ. ನಿಮ್ಮ ಕಣ್ಣೀರಿನಿಂದ ನೀವು ಸ್ವಸ್ಥತೆ ಹೊಂದ್ಕೊಳ್ಳಲ್ಲ. 24 ಗಂಟೆ ನೀವು ಕೂತ್ಕೊಂಡು ಬಟ್ಟೆ ಹರ್ಕೊಳ್ಳೋದ್ರಿಂದ ಸ್ವಸ್ಥತೆ ಹೊಂದ್ಕೊಳ್ಳಲ್ಲ. ನೀವು ನಂಬುವುದರಿಂದ ಸ್ವಸ್ಥತೆ ಹೊಂದ್ಕೊಳ್ತೀರ.